Hey guys, welcome back to my YouTube channel. I hope you all are good. Yes, ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಕನ್ನಡ ರಿಲೇಟೆಡ್ ಆಗಿರುವಂತಹ 30 ಕ್ವಶನ್ಸ್ಗೆ ಹೇಗೆ 25 ಪ್ಲಸ್ ಕ್ವಶನ್ಸ್ಗಳನ್ನ ರೈಟ್ ಮಾಡೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೆ. ಸೊ ಎಸ್, ಈ ವಿಡಿಯೋದಲ್ಲಿ ಅದ್ರ ಕಂಟಿನ್ಯೂ ಪಾರ್ಟ್ ಈ ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು 30 ಕ್ವಶನ್ಸ್ ಏನು ಇಂಗ್ಲಿಷ್ ರಿಲೇಟೆಡ್ ಆಗಿ ಕ್ವಶನ್ಸ್ ಇರುತ್ತೆ, ಆ ಒಂದು ಇಂಗ್ಲಿಷ್ ರಿಲೇಟೆಡ್ ಆಗಿರುವಂತಹ 30 ಕ್ವಶನ್ಸ್ಗೆ 20 ಪ್ಲಸ್ ಕ್ವಶನ್ಸ್ಗಳನ್ನ ಹೇಗೆ ರೈಟ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಹಾಗಾದರೆ ಇಂಗ್ಲೀಷ್ ರಿಲೇಟೆಡ್ ಆಗಿರುವಂತಹ 30 ಕ್ವಶನ್ಸ್ಗಳಿಗೆ ಇಡೀ ಗ್ರಾಮರ್ ಬುಕ್ನ ಓದಬೇಕಂದ್ರೆ ಇಡೀ ಗ್ರಾಮರ್ ಬುಕ್ಕನ್ನು ಓದುವಂತಹ ಅವಶ್ಯಕತೆ ಇಲ್ಲ. ಜಸ್ಟ್ ಮೇನ್ ಪಾರ್ಟ್ಸ್ಗಳನ್ನ ನಾವು ಮಾಡಿಕೊಂಡು ಓದಿದ್ರೆ ಸಾಕಾಗುತ್ತೆ. 30ಗೆ ನಾವು 20 ಪ್ಲಸ್ ಕ್ವಶನ್ಸ್ಗಳನ್ನ ರೈಟ್ ಮಾಡ್ಬೋದು. ಸೊ ಎಸ್, ಏನೇನು ನಾವು ಓದಬೇಕು ಅನ್ನೋದನ್ನ ಈಗ ಹೇಳ್ಕೊಡ್ತೀನಿ. ಯೂಶಲಿ KTET ಎಕ್ಸಾಮ್ ಬರೆಯುವಂತಹ ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ದೊಡ್ಡ ತಲೆನೋವು ಅಂದರೆ ಈ 30 ಇಂಗ್ಲೀಷ್ ಕ್ವಶನ್ಸ್ಗಳೇ ದೊಡ್ಡ ತಲೆನೋವು. ಅದರಲ್ಲೇ ಆಲ್ಮೋಸ್ಟ್ ಕ್ವಶನ್ಸ್ಗಳಿಗೆ ನಾವು ರಾಂಗ್ ಆನ್ಸರ್ಸ್ಗಳನ್ನ ಬರೆದ್ಬಿಡ್ತೀವಿ, ಮಾರ್ಕ್ಸ್ನ ಕಡಿಮೆ ಮಾಡ್ಕೊಳ್ತೀವಿ. ಹಾಗಾಗಿ ನಾವು ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ಸೊ ನಾವು ಏನನ್ನ ಓದಿದ್ರೆ 30 ಕ್ವಶನ್ಸ್ಗೆ 20 ಪ್ಲಸ್ ಕ್ವಶನ್ಸ್ಗಳನ್ನ ಆರಾಮ್ಸೆ ಕ್ಲಿಯರ್ ಮಾಡ್ಬೋದು ಅನ್ನೋದನ್ನ ಈಗ ಹೇಳ್ಕೊಡ್ತೀನಿ. ಏನನ್ನ ಓದಬೇಕು, ಇಡೀ ಗ್ರಾಮರ್ ಬುಕ್ನ ಓದಬೇಕಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಡೀ ಗ್ರಾಮರ್ ಬುಕ್ನ ಓದುವಂತಹ ಅವಶ್ಯಕತೆನೇ ಇಲ್ಲ. ಜಸ್ಟ್ ನಾವು ಏನೇನು ಓದಬೇಕು ಅಂದರೆ ಇಂಗ್ಲೀಷ್ ರಿಲೇಟೆಡ್ ಆಗಿರೋ 30 ಕ್ವಶನ್ಸ್ಗಳಲ್ಲಿ ಯಾವುದೋ ಒಂದು ಪ್ಯಾರಾಗ್ರಾಫ್ ಕೊಡ್ತಾನೆ ಅಥವಾ ಯಾವುದೋ ಒಂದು ಪ್ಯಾಸೇಜ್ ಕೊಡ್ತಾನೆ, ಆ ಒಂದು ಪ್ಯಾಸೇಜ್ಗೆ ರಿಲೇಟೆಡ್ ಆಗಿ 5 to 6 ಕ್ವಶನ್ಸ್ಗಳನ್ನ ಕೇಳ್ತಾನೆ. ಸೊ ಅಲ್ಲೇ ಕ್ವಶನ್ಸ್ಗಳು ಇರುತ್ತೆ, ಆ ಕ್ವಶನ್ಸ್ಗಳು ಅಂದರೆ ಅಲ್ಲೇ ಒಂದು ಪ್ಯಾಸೇಜ್ ಇರುತ್ತೆ, ಆ ಪ್ಯಾಸೇಜನ್ನ ನೋಡಿಕೊಂಡು ನಾವು ಆನ್ಸರ್ನ ಬರೀಬೇಕು. ಸೊ ಇಲ್ಲಿ ಕನ್ನಡದಲ್ಲಿ ಹೇಗೆ ಪ್ಯಾಸೇಜ್ ಕೊಟ್ಟಿರ್ತಾರೆ ಸೇಮ್ ಟು ಸೇಮ್ ಇಂಗ್ಲೀಷ್ನಲ್ಲೂ ಹಾಗೆ ಪ್ಯಾಸೇಜ್ ಕೊಟ್ಟಿರ್ತಾರೆ. ಸೊ ಅಲ್ಲಿ ನಮಗೆ 5 to 6 ಮಾರ್ಕ್ಸ್ ಅಲ್ಲಿ ಬರುತ್ತೆ. ಸೊ ಇದು ನಮಗೆ ತೊಂದರೆ ಇಲ್ಲ, ಆರಾಮ್ಸೆ ನೋಡಿಕೊಂಡು ಅಟ್ಲೀಸ್ಟ್ 6 ಕ್ವಶನ್ಸ್ ಕೊಟ್ಟಿದ್ರೆ ನಾವು 5ಕ್ಕಾದರೂ ಕರೆಕ್ಟಾಗಿರೋ ಆನ್ಸರ್ನ ಬರಿಬೋದು, ಇದು ತೊಂದರೆ ಇಲ್ಲ. ಇನ್ನು ರಿಮೈನಿಂಗ್ 24 ಕ್ವಶನ್ಸ್ಗೆ ಇಡೀ ಗ್ರಾಮರ್ ಬುಕ್ನ ಓದಬೇಕಂದ್ರೆ ಇಡೀ ಗ್ರಾಮರ್ ಬುಕ್ನ ಓದುವಂತಹ ಅವಶ್ಯಕತೆ ಇಲ್ಲ. ರಿಮೈನಿಂಗ್ 24 ಕ್ವಶನ್ಸ್ಗಳಿಗೆ ನಾವು ಮೇಯ್ನ್ಲಿ ಸಿನೋನಿಮ್ಸು, ಆಟೋನಿಮ್ಸು, ಆಪೋಸಿಟ್ ವರ್ಡ್ಸ್ಗಳಾಗಿರಬಹುದು, ಡೈರೆಕ್ಟ್ ಸ್ಪೀಚು, ಇಂಡೈರೆಕ್ಟ್ ಸ್ಪೀಚಸ್ ಇರ್ಬೋದು, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಸ್ ಇರ್ಬೋದು, ಇವುಗಳನ್ನ ನಾವು ಸ್ವಲ್ಪ ಫೋಕಸ್ ಮಾಡಿ ಓದ್ಕೊಳ್ಬೇಕಾಗತ್ತೆ. ಇವುಗಳ ಜೊತೆಗೆ ಕರೆಕ್ಟಾಗಿ ಸ್ಪೆಲ್ಲಿಂಗ್ ಕೇಳ್ತಾನೆ. ಅಂದರೆ ಅವನು ಕೆಳಗಡೆ 4 ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾನೆ. 4 ಆಪ್ಷನ್ಸ್ಗಳಲ್ಲಿ ಸರಿಯಾಗಿರುವಂತಹ ಮೀನಿಂಗನ್ನು ಹೊಂದಿರುವಂತಹ ಜೊತೆಗೆ ಯಾವುದೇ ರೀತಿಯ ಅಕ್ಷರಗಳ ಒಂದು ತಪ್ಪು ಇಲ್ಲದೆ ಇರುವಂತಹ, ಯಾವುದೇ ರೀತಿಯ ಎರರ್ ಇಲ್ಲದೆ ಇರುವಂತಹ ವರ್ಡು ಯಾವುದು ಅಂತೇಳಿ ಹುಡುಕಿ ಅದಕ್ಕೆ ಟಿಕ್ ಮಾಡಿ ಅಂತೇಳಿ ಕೊಟ್ಟಿರ್ತಾನೆ. ಸೊ 4 ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾನೆ. ಆಪ್ಷನ್ ಎ DIRECT ಡೈರೆಕ್ಟ್ ಅಂತೇಳಿ ಕೊಟ್ಟಿರ್ತಾನೆ. ಆಪ್ಷನ್ ಬಿ DORECT, ಆಪ್ಷನ್ ಸಿ DIIRECT, ಆಪ್ಷನ್ ಡಿ DOREAT ಹಿಂಗೆ ಕೊಟ್ಟಿರ್ತಾನೆ. 4 ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾನೆ. ಸೊ 4 ಆಪ್ಷನ್ಸ್ಗಳನ್ನ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ ಆ 4 ಆಪ್ಷನ್ಸ್ಗಳಲ್ಲಿ ಯಾವುದು ಮೀನಿಂಗ್ಫುಲ್ ಆಗಿದೆ ಅನ್ನೋದನ್ನ ಥಿಂಕ್ ಮಾಡಿ ಬರಿಬೇಕು. ಸೊ ಇದು ಕೂಡ ಸ್ವಲ್ಪ ನೋಡಿಕೊಂಡ್ರೆ ಇದು ಕೂಡ ಆರಾಮ್ಸೆ ನಾವು ಇದನ್ನು ಕೂಡ ಬರಿಬಹುದು, ಏನು ಬರೆಯೋಕ್ಕಾಗದೇ ಇರೋ ಅಷ್ಟು ದಡ್ರಲ್ಲ ನಾವುಗಳು. ದೆನ್ ರೀಅರೇಂಜ್ ದ ಸೆಂಟೆನ್ಸ್ ಅಂತೇಳಿ ಕೇಳ್ತಾನೆ. ಸೊ ಇದು ಕೂಡ ನಮ್ಮ ಕನ್ನಡದಲ್ಲಿ ಕೂಡ ಆಲ್ಮೋಸ್ಟ್ ಇದನ್ನು ಕೇಳಿರ್ತಾನೆ. ಸೊ ಹಂಗೆ ಆ್ಯಸ್ ಇಟ್ ಈಸ್ ಇಂಗ್ಲೀಷ್ನಲ್ಲೂ ಕೂಡ ಹಂಗೆ ಕೇಳ್ತಾನೆ. ಯಾವುದೋ ಒಂದು ಸೆಂಟೆನ್ಸ್ ಅಂತ ಅಂದ್ಕೊಂಡು 4 ಆಪ್ಷನ್ಸ್ಗಳನ್ನ ಕೊಡ್ತಾನೆ. ಒಂದು ಸೆಂಟೆನ್ಸ್ ಇದೆ, ಆ 4 ಆಪ್ಷನ್ಸ್ಗಳಲ್ಲಿ ಸೆಂಟೆನ್ಸ್ನ ಹಿಂದೆ ಮುಂದೆ ಮಾಡಿ ವಾಕ್ಯಗಳನ್ನ ಒಂದರಿಂದ ಅಕ್ಕಪಕ್ಕ ಹಿಂದೆ ಮುಂದೆ ಮಾಡಿ ಕೊಟ್ಟಿರ್ತಾನೆ. ಸೊ ಅದನ್ನ ನಾವೇನು ಮಾಡಬೇಕು, ಆರ್ಡರ್ ವೈಸಲ್ಲಿ ಕರೆಕ್ಟಾಗಿ ಜೋಡಿಸ್ಬೇಕು. ಅಂದರೆ ರೀಅರೇಂಜ್ನ ಮಾಡಿ ಸರಿಯಾಗಿರೋ ಆನ್ಸರ್ನ ಟಿಕ್ ಮಾಡಬೇಕು. PQRS SPRQ ಈ ರೀತಿ ಆಪ್ಷನ್ಸ್ಗಳನ್ನ ಕೊಡ್ತಾನೆ. ಯಾವುದಾದ್ಮೇಲೆ ಯಾವ್ದು ಬರಬೇಕು, ಯಾವ ಪದ ಅಥವಾ ಯಾವ ವರ್ಡ್ ಆದಮೇಲೆ ಯಾವ ವರ್ಡನ್ನು ಸೇರಿಸಿದ್ರೆ ಈ ಒಂದು ಸೆಂಟೆನ್ಸು ಪೂರ್ತಿ ಆಗುತ್ತೆ ಅನ್ನೋದನ್ನ ಅಲ್ಲಿ ಕೇಳಿರ್ತಾನೆ. ಸೊ ಅದನ್ನು ಸ್ವಲ್ಪ ಥಿಂಕ್ ಮಾಡಿ ಬರೆದ್ರೆ ಆರಾಮ್ಸೆ ಅದನ್ನು ಕೂಡ ಬರಿಬೋದು. ಸೊ ಇಲ್ಲಿ ನಾವು ಜಾಸ್ತಿ ಎಫರ್ಟ್ ಹಾಕಬೇಕಾಗಿರೋದು ಯಾವುದು, ಆಟೋನಿಮ್ಸು, ಸಿನೋನಿಮ್ಸು, ಆಪೋಸಿಟ್ ವರ್ಡ್ಸು, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ಗಳು, ಅದ್ರ ಜೊತೆಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಗಳು. ಸೊ ಇವುಗಳ ಮೇಲೆ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಓದ್ಕೊಂಡ್ರೆ ಆರಾಮ್ಸೆ ನಾವು 30 ಕ್ವಶನ್ಸ್ಗೆ 22 ಪ್ಲಸ್ ಕ್ವಶನ್ಸು ಅಥವಾ 20 ಪ್ಲಸ್ ಕ್ವಶನ್ಸ್ಗಳಿಗೆ ನಾವು ಆರಾಮ್ಸೆ ರೈಟ್ ಮಾರ್ಕನ್ನು ಹಾಕಬಹುದು. ಇಂಗ್ಲೀಷ್ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ಗಳಿಗೆ ನಾವು ಸರಿಯಾಗಿರೋ ಆನ್ಸರ್ಸ್ನ ಮಾಡಬೇಕು ಅಂದರೆ ನಾವು ಇಂಗ್ಲೀಷ್ ಗ್ರಾಮರ್ ಬುಕ್ಕನ್ನೇ ಓದಿದ್ರೆ ಆಗೋದಿಲ್ಲ. ಬದಲಾಗಿ ನಾವು ಅಂದರೆ ಸಿನೋನಿಮ್ಸು, ಆಟೋನಿಮ್ಸು ಜೊತೆಗೆ ಆಪೋಸಿಟ್ ವರ್ಡ್ಸ್ಗಳು ಇಂಥವಕ್ಕೆಲ್ಲ ನಾವು ಬುಕ್ಕನ್ನು ಓದಿ ತಿಳ್ಕೊಂಡ್ರೆ ಸಾಕು. ಬಟ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇರ್ಬೋದು, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚಸ್ ಇರ್ಬೋದು, ಇಂಥವುಗಳನ್ನೆಲ್ಲ ನಾವು ಕಲ್ತ್ಕೊಳ್ಬೇಕು ಅಂದರೆ ನಾವು ಆದಷ್ಟು ಸ್ವಲ್ಪ ಯೂಟ್ಯೂಬ್ ಕ್ಲಾಸಸ್ಗಳನ್ನ ನೋಡಿ, ಅಂದರೆ ಯಾರಾದರೂ ನಮಗೆ ಒಬ್ಬರು ಗೈಡ್ ಮಾಡಿದ್ರೆ ಅಥವಾ ಯಾರಾದರೂ ಒಬ್ಬರು ಕ್ಲಾಸ್ಗಳನ್ನ ಹೇಳ್ಕೊಟ್ರೆ ಆ ಕ್ಲಾಸ್ಗಳನ್ನ ನಾವು ಕೇಳೋದ್ರಿಂದ ನಮಗೆ ತುಂಬ ದಿವಸದವರೆಗೂ ನೆನಪಲ್ಲಿ ಉಳಿಯುತ್ತೆ. ಜೊತೆಗೆ ಅದು ಬೇಗ ಅರ್ಥ ಆಗುತ್ತೆ. ನಾವು ಓದ್ಕೊಳ್ಳೋದಕ್ಕಿಂತ ಯಾರೋ ಒಬ್ರು ನಮ್ಗೆ ಹೇಳ್ತಾ ಇದ್ದಾರೆ ಅಂದಾಗ ಅದು ನಮಗೆ ಅರ್ಥ ಆಗುವಂಥದ್ದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ
ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಸ್ ಇರ್ಬೋದು, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚಸ್ ಇರ್ಬೋದು, ಮತ್ತು ಕರೆಕ್ಟ್ ಸ್ಪೆಲ್ಲಿಂಗ್ಸ್ ಇರ್ಬೋದು, ರಿಅರೇಂಜ್ ದ ಸೆಂಟೆನ್ಸ್ ಇರ್ಬೋದು, ಇವುಗಳನ್ನೆಲ್ಲ ಒಂದು ಸ್ವಲ್ಪ ಯೂಟ್ಯೂಬ್ ಕ್ಲಾಸಸ್ಗಳನ್ನ ನೋಡಿ ಆಲ್ಮೋಸ್ಟ್ ತುಂಬ ಜನ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಾಗೆ ಯೂಟ್ಯೂಬ್ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೆ ಅನಿಸುತ್ತೆ ಅಥವಾ ಯಾರ ಇಂಗ್ಲೀಷ್ ಕ್ಲಾಸಸ್ಗಳು ತುಂಬ ಯೂಸ್ಫುಲ್ ಇದೆ ಅಂತ ಅನಿಸುತ್ತೆ, ಸೊ ಅಂಥವರ ಇಂಗ್ಲೀಷ್ ಕ್ಲಾಸಸ್ಗಳನ್ನ ಜಾಸ್ತಿ ಕೇಳೋದಕ್ಕೆ ಟ್ರೈ ಮಾಡಿ. ಜೊತೆಗೆ ಸಿನೋನಿಮ್ಸು, ಆಟೋನಿಮ್ಸು, ಆಪೋಸಿಟ್ ವರ್ಡ್ಸ್ಗಳು, ಈ ರೀತಿ ವರ್ಡ್ಸ್ಗಳು ಇವುಗಳನ್ನೆಲ್ಲ ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಇಷ್ಟು ಮಾಡಿದ್ರೆ ಸಾಕು, ನೀವು ಆರಾಮ್ಸೆ 30ಗೆ 22+ ಕ್ವಶನ್ಸ್ಗಳಿಗೆ ಕರೆಕ್ಟಾಗಿರುವಂತಹ ಆನ್ಸರ್ನೇ ಬರಿಬೋದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ಥರ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ಗುಡ್ ಡೇ.